ಯಶ್ ಬರ್ತ್ಡೇ ಸಂಭ್ರಮದಲ್ಲಿ ಘನಘೋರ ದುರಂತ ಒಂದು ನಡೆದು ಹೋಗಿದೆ. ಯಶ್ ಅಭಿಮಾನಿಗಳು ಯಶ್ ಅವರ ಬರ್ತ್ಡೇಗೆ ಕಟೌಟ್ ಕಟ್ಟೋದಕ್ಕೆ ಹೋಗಿ ಮೂವರು ಯುವಕರು ದುರ್ಮರಣಕ್ಕೀಡಾಗಿರ್ತಕ್ಕಂಥ ಘಟನೆ ನಡೆದಿದೆ. ಅದು ಕೂಡ ವಿದ್ಯುತ್ ಶಾಕ್ ತಗುಲಿ. ಯಶ್ ಬರ್ತ್ಡೇ ಇವತ್ತು. ಆ ಬರ್ತ್ಡೇ ಸಂಭ್ರಮದಲ್ಲಿ ಒಂದು ಘನಘೋರ ದುರಂತ ನಡೆದು ಹೋಗಿದೆ. ವೆರಿ ಸ್ಯಾಡ್. ಕಟೌಟ್ ಕಟ್ಟುವಾಗ ಕರೆಂಟ್ ಶಾಕ್ ತಗುಲಿ ಮೂವರು ಯುವಕರು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. 10 ಸೆಕೆಂಡ್ನಲ್ಲಿ ಮೂವರ ಪ್ರಾಣ ಪಕ್ಷಿ ಹಾರೋಗಿದೆ. ಮೂವರು ದುರ್ಮರಣಕ್ಕೀಡಾಗಿದ್ದಾರೆ. ಜೊತೆಗೆ ಇನ್ನೂ ಮೂವರ ಸ್ಥಿತಿ ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ. ನಿನ್ನೆ ರಾತ್ರಿ ಪಾಪ ಯಶ್ ಅಭಿಮಾನಿಗಳು ಹಳ್ಳಿಗಳಲ್ಲಿದ್ದಾರೆ. ಬರ್ತ್ಡೇ ಬೇರೆ. ನಮ್ಮ ಹಳ್ಳಿನಲ್ಲಿ ನಾವು ಯಶ್ ಬರ್ತ್ಡೇಯನ್ನು ಆಚರಿಸಬೇಕು ಅಂತ ರಾತ್ರಿ ಎಲ್ಲ ಕಷ್ಟಪಟ್ಟು ಯಶ್ ಅವರ ಕಟೌಟನ್ನು ರೆಡಿ ಮಾಡಿಸಿ ಅದನ್ನು ಕಟ್ಟೋದಕ್ಕೆ ಅಂತ ಹೋಗಿದ್ದಾರೆ. ಅವ್ರು ನೋಡ್ಕೊಂಡಿಲ್ಲ. ಅದನ್ನು ಕಟ್ಟೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿದ್ಯುತ್ ವೈರ್ ಟಚ್ ಆಗಿಬಿಟ್ಟಿದೆ. ಆ ವಿದ್ಯುತ್ ವೈರ್ ತಗುಲಿದ್ರಿಂದ ಮೂವರ ದುರ್ಮರಣ ಆಗಿರ್ತಕ್ಕಂಥದ್ದು ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಬಳಿ ಇರತಕ್ಕಂಥ ಸೂರಣಗಿ ಎನ್ನುವಂತಹ ಗ್ರಾಮದಲ್ಲಿ ನಡೀತಾ ಇದೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರೋದು ಇದು ಕಟ್ಔಟ್ ಕಟ್ಟೋದಕ್ಕೆ ಸಿದ್ಧತೆ ನಡೀತಾ ಇತ್ತು. ನೋಡಿ, ಆ ಕಟ್ಔಟನ್ನು, ಅಷ್ಟು ದೊಡ್ಡದ ಕಟ್ಔಟನ್ನು, ಸುಮಾರು ಏನೋ ಒಂದು 25 ಅಡಿ ಕಟ್ಔಟ್ ಅಂತ ಇದೆ. 25 ಅಡಿ ಕಟೌಟನ್ನು ರೆಡಿ ಮಾಡಿಕೊಂಡು ತಂದಿದ್ದಾರೆ ಪಾಪ ಎಲ್ಲರೂ. ಅಭಿಮಾನಿಗಳು ಅಭಿಮಾನದ ಪರಾಕಾಷ್ಠೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಅವರು ಕೂಡ ಊರಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ನೋಡೋಕ್ಕೋದ್ರೆ ಯಶ್ ಈ ಸರ್ತಿ ಬೆಂಗಳೂರಿನಲ್ಲಿ ಇಲ್ವೇ ಇಲ್ಲ. ಅಭಿಮಾನಿಗಳ ಜೊತೆ ಬರ್ತ್ಡೇ ಮಾಡ್ಕೋತಾನೆ ಇಲ್ಲ. ಅವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಸಿನಿಮಾ ಶೂಟಿಂಗ್ ವಿಚಾರದಲ್ಲಿ. ಬಟ್ ಅವರ ಅನುಪಸ್ಥಿತಿಯಲ್ಲೂ ಕೂಡ ಊರೂರಲ್ಲಿ ಅವರ ಬರ್ತ್ಡೇ ಮಾಡಬೇಕು ಅನ್ನೋ ಕಾರಣಕ್ಕೆ ತುಂಬ ಸಡಗರ ಸಂಭ್ರಮದಿಂದ ಯುವಕರು ರೆಡಿ ಆಗ್ತಾ ಇದ್ರು. ಅದಕ್ಕೋಸ್ಕರ ಕಟೌಟ್ ನಿಲ್ಲಿಸೋದಕ್ಕೆ ತಯಾರು ಮಾಡ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಗೊತ್ತಿಲ್ಲ, ರಾತ್ರಿ ಹೊತ್ತು ಕರೆಂಟ್ ಶಾಕ್ ತಗಲ್ಬಿಟ್ಟಿದೆ. ತುಂಬ ಕಡೆ ಈ ಥರದ ಘಟನೆಗಳು ನಡೀತಾ ಇದೆ. ಯಾವುದೋ ಕಾರಣಕ್ಕೆ ವಿದ್ಯುತ್ ತಂತಿ ತಗಲಿ ಸಾವು. ಬಟ್ ಇದು ಇನ್ನೊಂದು ಕಾರಣ ಅಷ್ಟೆ. ಇವರೇನೋ ಯಶ್ ಅವರ ಕಟೌಟ್ ಕಟ್ಟೋದಕ್ಕೆ ಹೋಗಿದ್ದಾರೆ ಪಾಪ 3 ಜನ. ಒಬ್ರಿಗೆ ಶಾಕ್ ತಗಲಿರುತ್ತೆ. ಆತನನ್ನು ಸೇವ್ ಮಾಡೋದಕ್ಕೆ ಗಾಬರಿನಲ್ಲಿ ಇನ್ಯಾರೋ ಅವರ ಮೈ ಮುಟ್ಟಿರ್ತಾರೆ. ಅವ್ರನ್ನ ಸೇವ್ ಮಾಡೋದಕ್ಕೆ ಇನ್ಯಾರೋ ಮೈ ಮುಟ್ಟಿರ್ತಾರೆ. ಒಟ್ಟು ಮೂವರ ಪ್ರಾಣ ಪಕ್ಷಿ ಹಾರು ಹೋಗಿದೆ. ನೋಡಿ, ಯಶ್ ಅವರ ಬರ್ತ್ಡೇ ಮಾಡಬೇಕು ಅಂತ 25 ಅಡಿ ಎತ್ತರದ ಬೃಹತ್ ಗಾತ್ರದ ಕಟೌಟನ್ನು ರೆಡಿ ಮಾಡಿಸಿರ್ತಾರೆ ಇವರೆಲ್ಲರೂ ಸೇರಿಕೊಂಡು. ಒಂದು 10 ಜನ ಸ್ನೇಹಿತರು ಎಲ್ಲರೂ ಕೂಡ ಯಶ್ ಅಭಿಮಾನಿಗಳು ಸೇರಿಕೊಂಡು ರೆಡಿ ಮಾಡಿಸಿರ್ತಾರೆ. ಅದನ್ನು ಕಟ್ಟೋದಕ್ಕೆ ಅಂತ ಹೋಗ್ತಾರೆ. ಸೂರಣಗಿ ಗ್ರಾಮದ ಅಂಬೇಡ್ಕರ್ ಸರ್ಕಲ್ನಲ್ಲಿ ರಾತ್ರಿ 1 ಗಂಟೆಗೆ ಅದನ್ನು ಕಟ್ಟಬೇಕು. ಊರಿನ ಮಧ್ಯದಲ್ಲಿ ಇರ್ತಕ್ಕಂಥ ಸರ್ಕಲ್. ಆ ಸರ್ಕಲ್ನಲ್ಲಿ ನಮ್ಮ ಯಶ್ ಅವರ ಕಟೌಟ್ ಇರಬೇಕು ಅಂತ ಆಸೆ ಪಟ್ಟಿದ್ದಾರೆ ಅಭಿಮಾನಿಗಳು ಪಾಪ. ಕಟ್ಟೋದಕ್ಕೆ ಅಂತ ಹೋದಾಗ 24 ವರ್ಷದ ಹನುಮಂತ ಹರಿಜನ್, 20 ವರ್ಷದ ಮುರಳಿ ನಡುವಿನ ಮನಿ ಮತ್ತು 20 ವರ್ಷದ ನವೀನ್ ಗಾಜಿ ಮೂವರು ಕೂಡ ಮೃತಪಟ್ಟಿದ್ದಾರೆ. ಹಾಗೆಯೇ ಮಂಜುನಾಥ, ಪ್ರಕಾಶ್ ಮತ್ತು ಹನುಮಂತ ಅನ್ನೋರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಲಕ್ಷ್ಮೇಶ್ವರ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. 10 ಯುವಕರು ಸೇರಿಕೊಂಡು ಯಶ್ ಕಟೌಟನ್ನು ಕಟ್ತಾ ಇದ್ದಾರೆ. ರಾತ್ರಿ ವೇಳೆ ಪಾಪ, ಹಗಲೊತ್ತಲ್ಲಾಗಿದ್ರೂ ವೈರ್ ಕಾಣಿಸ್ತಾ ಇತ್ತೋ ಏನೋ. ರಾತ್ರಿ ವೇಳೆ ಪಾಪ ಅವ್ರಿಗೆ ವೈರ್ ಕಂಡಿಲ್ಲ. ಹತ್ತಕ್ಕೆ ಹೋಗಿದ್ದಾರೆ. ಅಲ್ಲೆಲ್ಲ ಕಟ್ಟಬೇಕಲ್ಲ, ಬಂದೋಬಸ್ತಾಗಿ ಕಟ್ಟಬೇಕಲ್ಲ. ಸೊ ಹಾಗಾಗಿ ಏಣಿಗಿಣಿ ಹಾಕ್ಕೊಂಡು ಹತ್ತಕ್ಕೆ ಹೋಗಿದ್ದಾರೆ. ಅಲ್ಲಿ ವೈರ್ ಇದೆ, ಇವ್ರಿಗೆ ಗೊತ್ತಾಗಿಲ್ಲ. ವೈರ್ನ ಟಚ್ ಮಾಡಿಬಿಟ್ಟಿದ್ದಾರೆ. ಸಡನ್ನಾಗಿ ಪಾಪ ಕರೆಂಟ್ ಶಾಕ್ ಹೊಡೆದು ಮೂವರು ಮೃತಪಟ್ಟಿದ್ದಾರೆ. ಅಲ್ಲಿ ಉಳಿದ ಹುಡುಗರ ಆರ್ತನಾದವನ್ನು ಕೇಳಿಸ್ಕೊಳ್ಳಿ. ಹನುಮಂತ ಹೇಳು, ಮುರಳಿ ಏನಾಯಿತು, ಹನುಮಂತ, ನವೀನ್ ಅಂತ ಕೂಗ್ತಾ ಇದ್ದಾರೆ ಪಾಪ. ಎಲ್ಲ ಅಳುತ್ತಾ ಇದ್ದಾರೆ. ಒಂದು ಕ್ಷಣ ಅವ್ರಿಗೆ ಏನಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಕೇಳಿಸ್ಕೊಳ್ಳಿ ಅವ್ರು ಹೆಂಗೆ ಕೂಗ್ತಾ ಇದ್ದಾರೆ ಅಂತಂದ್ಬಿಟ್ಟು.
ಮಂಜು ಈ ತಮ್ಮಲಿಪ್ಪ ಏಯ್ ಏಯ್ ಏಪ್ಪ ಏಯ್ ಏಯ್ ಹನುಮ ಏಯ್ 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 ಅಪ್ಪ ಏಯ್ ಏಯ್ ಮಂಜು ಏಯ್ ನಗಾಲ್ ಏಯ್ ಮಂಜ ಮಂಜ ಹನುಮ ಏಯ್ ಹನುಮ ಪಾಪ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗರು 20 ವರ್ಷ 22 ವರ್ಷ 24 ವರ್ಷ ಏನು ಅಭಿಮಾನ ಪಾಪ ಅವ್ರದ್ದು ಬರ್ತ್ಡೇ ಅಂತ ಅಂದ್ಬಿಟ್ಟು ಅದು ತಪ್ಪು ಅಂತ ನಾನು ಹೇಳಲ್ಲ. ಅವ್ರು ಈ ಥರ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಬೇಕಾಗಿತ್ತು ಅಷ್ಟೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಕರೆಕ್ಟಾಗಿ ಲೈಟ್ ಗೀಟ್ ಎಲ್ಲ ಬಿಟ್ಕೊಂಡು ನೋಡಬೇಕಾಗಿತ್ತು ಸ್ವಲ್ಪ ಏನು ಎತ್ತ ಹೇಗೆ ಅಂತಂದ್ಬಿಟ್ಟು. ಅಥವಾ ನೀವು ಹಗಲೊತ್ತಲ್ಲಿ ಮಾಡಿದ್ದಿದ್ರೂ ಆಗ್ತಾಯಿತ್ತು, ಸಾಯಂಕಾಲದ ಟೈಮಲ್ಲೋ ಅಥವಾ ಇವತ್ತು ಬೆಳಗ್ಗೆನೋ ಮಾಡಿದ್ದಿದ್ರೂ ಕೂಡ ಈ ಮೂವರ ಪ್ರಾಣ ಉಳಿತಾ ಇತ್ತು.